ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿ, ಇದು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನೋಡಿರಿ. ಅಂದರೆ ಸ್ಪೈಸಿಯಾಗಿರುವಂಥದ್ದು, ಖಾರವಾಗಿರುವಂಥದ್ದು, ಆಮೇಲೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡಿರಿ. ಇದು ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇದೇನಂದ್ರೆ ಹೆಸರು ಕಾಳನ್ನ ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೆ ನೋಡಿರಿ. ಏನು ಹೆಸರು ಕಾಳು ಸಿಗ್ತೈತಲ್ಲ, ಆ ಒಂದು ಹೆಸರು ಕಾಳನ್ನ ಮಿಕ್ಸಿಗೆ ಹಾಕಿ ಈ ರೀತಿ ಮಾಡಿ ಪೌಡ್ರ್ ಮಾಡಿ ಈಗ ಅದನ್ನು ರೆಸಿಪಿನ ಮಾಡ್ಕೊಳ್ಳುವಂಥದ್ದು. ಅದ್ರದ್ದು ನಮ್ಮ ಕಡೆ ಕರೆ ಹೆಸರು ಅಂತ ಹೇಳ್ತೀವಿ. ಅಂದರೆ ಹೆಸರು ಒಳಗೆ 2 ಥರ ಹೆಸರು ಕಾಳು ಸಿಗ್ತೈತ್ರಿ. ಒಂದು ಕರೆ ಹೆಸರು, ಇನ್ನೊಂದು ಹಸಿರು ಕಾಳು. ಹಸಿರು ಅಂದರೆ ಗ್ರೀನ್ ಹೆಸರು, ಗ್ರೀನು ಒಂದು ಬ್ಲ್ಯಾಕ್, ಆ ರೀತಿ ನಮ್ಮ ಕಡೆ ಕರೆ ಹೆಸರು ಅಂತ ಹೇಳ್ತೀವಿ. ಅದನ್ನು ಈ ರೀತಿಯಾಗಿ ನಾವು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂಥೇಳಿ ನಾನೀಗ ಹೇಳ್ತೇನೆ ನೋಡಿರಿ. ಏನಿಲ್ಲ, ಮೊದಲೇಕ ಆ ಒಂದು ಹೆಸರು ಕಾಳನ್ನ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಒಂದು ದಬ್ರಿ ಒಳಗೆ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿ, ಆಮೇಲೆ ಉಳ್ಳಾಗಡ್ಡಿ, ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಆ ಒಂದು ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಅದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ರೀತಿ. ಆಮೇಲೆ ಇದಕ್ಕೆ ಏನಂದರೆ ಟೊಮ್ಯಾಟೊನ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಟೊಮ್ಯಾಟೊ ಹಾಕುವಂಥದ್ದು ರೆಸಿಪಿ ಅಲ್ಲ ಇದು. ಆಮೇಲೆ ಇದಕ್ಕೆ ಹಸಿ ಖಾರನ ನಾವು ಯೂಸ್ ಮಾಡ್ಕೋಬೇಕು ನೋಡಿರಿ. ಒಣ ಖಾರ ಹಾಕಿದ್ರೆ ಅಷ್ಟು ರುಚಿ ಕೊಡೋಂಗಿಲ್ಲ, ಸೊ ಇದಕ್ಕೆ ನಾವು ಹಸಿ ಖಾರನ ಹಾಕ್ಕೋಬೇಕು. ಆಮೇಲೆ ನಾನೇನು ಹೇಳಿದ್ದೆ, ಟೊಮ್ಯಾಟೊನ ಹಾಕ್ಕೋಬಾರ್ದು. ಅದ್ರ ಬದಲಾಗಿ ನಾವಿಲ್ಲಿದ್ದಕ್ಕೆ ಹುಣಸೆ ಹುಳಿನ ಹಾಕ್ಕೋಬೇಕು ನೋಡಿರಿ. ಹಾಗಾಗಿ ಹುಣಸೆಯನ್ನು ನಾನು ನೆನೆಸಿಟ್ಟಿದ್ದೆ, ಮಾಡುವಾಗ ಒಂದು ಸ್ವಲ್ಪ ನೆನೆಸಿಟ್ಟು ಅದನ್ನು ನಾನೀಗಿಲ್ಲಿ ಹಾಕ್ಕೊಳಕತ್ತಂಥದ್ದು. ಟೊಮ್ಯಾಟೊನ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಅದು ರುಚಿ ಕೊಡೋಂಗಿಲ್ಲ. ಹುಣಸೆ ಹುಳಿ ಹಾಕ್ಕೋಬೇಕು, ಆಮೇಲೆ ಹಸಿ ಖಾರನ ಹಾಕ್ಕೋಬೇಕು. ಒಣ ಖಾರ ಹಾಕಿದ್ರೂ ಅಷ್ಟು ರುಚಿ ಕೊಡೋಂಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಹಸಿ ಖಾರ, ಹುಣಸೆ ಹುಳಿ, ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದ ಈರುಳ್ಳಿ, ಕೊತ್ತಂಬರಿ, ಕರಿಬೇವು. ಈಗ ಒಂದು ಸ್ವಲ್ಪ ನಾನು ಇದಕ್ಕೆ ಅರಿಶಿಣ ಪುಡಿನ ಹಾಕ್ಕೊಳಕತ್ತೇನೆ ನೋಡಿರಿ. ಈ ರೀತಿಯಾಗಿ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಳುವಂಥದ್ದು. ಇದು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳುವಂಥದ್ದು ನೋಡಿರಿ. ಸಿಂಪಲ್ಲಾಗಿರುವಂಥದ್ದು, ಆಮೇಲೆ ಸಖತ್ತಾಗಿ ರುಚಿಯಾಗಿರ್ತೈತಿ. ಆಮೇಲೆ ಇನ್ನೂ ಒಂದು ಏನಂದ್ರೆ, ನಮ್ಮ ಕಡೆ ಇದನ್ನು ಈಗ ಊಟ ಎಲ್ಲ ತೊಗೊಂಡು ಹೋಗಿರ್ತೀವಿ ನೋಡಿರಿ, ಊರಿಂದ ಊರಿಗೆ ಹೋಗುವಾಗ. ಆ ಟೈಮ್ ಒಳಗೆಲ್ಲ ಈ ರೆಸಿಪಿ ನಮಗೆ ಕಂಪಲ್ಸರಿ ಬೇಕು ಅಂಥ ಒಂದು ರೆಸಿಪಿ ಇದೆ. ಆಮೇಲೆ ನಿಮ್ಗೇನಾದರೂ ಇದು ಬೆಲ್ಲ ರೀ, ಈಗ ನಾವೇನು ಹುಳಿ ಹಾಕ್ಕೊಂಡಿರ್ತೀವಲ್ಲ ಹುಣಸೆ ಹುಳಿ, ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು. ಆವಾಗ ರುಚಿ ಜಾಸ್ತಿ ಆಕತ್ರಿ. ಯಾಕಂದ್ರೆ ಹುಳಿ ಹಾಕ್ಕೊಂಡ್ವಿ ಅಂದ್ರೆ, ಬೆಲ್ಲ ಹಾಕಿಲ್ಲ ಅಂದರೆ ಬರೀ ಹುಳಿ ಆಕತಿ. ಹಾಗಾಗಿ ಬೆಲ್ಲನೂ ಒಂದು ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಅರಿಶಿಣ ಪುಡಿ ನಾನು ಆವಾಗ ಹಾಕ್ಕೊಂಡಾಗ ಸ್ವಲ್ಪ ಕಡಿಮೆ ಅಂಥೇಳಿ ಅನ್ನಿಸ್ತು ನನಗೆ. ಹಾಗಾಗಿ ನಾನಿಲ್ಲೇ ಮತ್ತೊಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳಕತ್ತಂಥದ್ದು. ಹಾಕ್ಕೊಂಡು ಅದನ್ನೆಲ್ಲನೂ ಚಲೋ ತಂಗ ಫ್ರೈ ಮಾಡಿಕೊಂಡು ಈಗ ನಾನು ಅದಕ್ಕೆ ನೀರನ್ನ ಇಲ್ಲೇ ಹಾಕ್ಕೊಳತ್ತೇನೆ ನೋಡಿರಿ. ಈ ರೀತಿ ನೀರು ಹಾಕ್ಕೊಂಡು ಅದು ನೀರು ಕುದಿ ಬರೋವರೆಗೂ ನಾವು ಇದನ್ನು ಬಿಡಬೇಕು ನೋಡಿರಿ. ಆ ರೀತಿ ಮಾಡ್ಕೋಬೇಕು. ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ಮತ್ತಿದನ್ನು ಏನೀಗ ನಾವು ಕರೆ ಹೆಸರನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ನಾವು ಇದಕ್ಕೆ ಹಾಕಿ ಚಲೋ ತಂಗ ಮುದ್ದಿನ ಏನು ತಿರುಗ್ಕೋತೀವಲ್ಲ ಆ ರೀತಿ ತಿರುಗಿಸ್ಕೊಂಡು ಮಾಡ್ಬೋದು. ಆದರೆ ನಾನಿಲ್ಲಿ ಇವತ್ತು ನಿಮ್ಗೆ ಈಸಿ ಆಗಲಿ, ಹೊಸದಾಗಿ ಏನಾದರೂ ಮಾಡೋಕತ್ರ ಈಸಿಯಾಗಿ ಬರಲಿ ಅಂಥೇಳಿ ಇವತ್ತು ಈ ರೀತಿಯಾಗಿ ಮಾಡಾಕತ್ತಂಥದ್ದು ನೋಡಿರಿ. ಏನಂದ್ರೆ ನಾನು ಫಸ್ಟಿಗೆ ಕರೆ ಅಂದರೆ ಇದನ್ನು ನಮ್ಮ ಕಡೆ ಎಲ್ಲ ಈಗ ಏನನ್ನ ಅದನ್ನು ಹೆಸರಿಟ್ಟೇವಲ್ರಿ ನೀರು, ಅದ್ರಾಗನ ಡೈರೆಕ್ಟ್ ಹಿಟ್ಟು ಹಾಕಿ ತಿರುಗ್ಕೊಂಡು ಮಾಡುವಂಥದ್ದು. ನಾನು ಹಂಗೂ ಮಾಡ್ತೀನಿ. ಆದರೆ ಈ ರೀತಿ ನಿಮ್ಗೆ ಹೊಸದಾಗಿ ಏನಾದರೂ ನೋಡಿ ಟ್ರೈ ಮಾಡಿದ್ರೆ ಈಸಿ ಆಗಲಿ ಅಂಥೇಳಿ ಈ ರೀತಿ ಸಪ್ರೇಟ್ ಒಂದು ಬೌಲ್ ಒಳಗೆ ಆ ಪೌಡ್ರನ್ನ ನೀರು ಹಾಕಿ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡು ಇದನ್ನು ನಾನೀಗ ಆಮೇಲೆ ಅದಕ್ಕೆ ಹಾಕ್ಕೊಳ್ಳುವಂಥದ್ದು. ಹಂಗೆ ನಾವು
ಡೈರೆಕ್ಟಾಗಿ ಕುದಿಯೋ ನೀರಿಗೆ ಪೌಡ್ರ್ ಹಾಕಿ ತಿರುವಿದ್ವಿ ಅಂತಂದ್ರೆ ಗಂಟಾಗೋ ಚಾನ್ಸ್ ಇರ್ತೈತೆ ರೀ. ಫಸ್ಟ್ ಟೈಮ್ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಕ್ಕತಿ. ಕೈಯಾಗ ಒಂದು ಕೈಲಿ ಹಿಟ್ಟು ಹಾಕ್ಕೋಬೇಕು, ಒಂದು ಕೈಲಿ ತಿರುಗಿಸ್ಬೇಕು, ಆ ರೀತಿ ಇರ್ತೈತಿ. ಅದು ಗಂಟಾಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಈ ಒಂದು ಮೆಥಡ್ ಒಳಗೆ ನಿಮ್ಗೆ ನಾನು ಇದನ್ನು ಶೇರ್ ಮಾಡ್ಕೊಳಕತ್ತಂಥದ್ದು ನೋಡಿರಿ. ಇದನ್ನು ಸೇಮ್ ನಾವು ಹೆಂಗೆ ತಿರುಗಿಸ್ಕೊಂಡಾಗ ಆಕತ್ತಲ್ಲ ಅದೇ ರೀತಿನ ಆಕತಿ. ಆಮೇಲೆ ಈಸಿ ಆಗಿಬಿಡ್ತೈತಿ, ಗಂಟಾಗೋ ಚಾನ್ಸ್ ಇರೋಂಗಿಲ್ಲ. ಹಿಟ್ಟು ಉದುರ್ಸ್ಕೊತ ಮಾಡೋದು ಒಂದು ಸ್ವಲ್ಪ ತ್ರಾಸ ಆಕತಿ. ಇದಾದರೆ ಈಸಿ ಆಕತಿ ಅಂಥೇಳಿ ನಾನಿಲ್ಲಿ ಈ ಒಂದು ಮೆಥಡ್ ಒಳಗೆ ಇದನ್ನು ತೋರ್ಸತ್ತೀನಿ ನೋಡಿರಿ. ಚಲೋ ಬರ್ತೈತಿ, ಮಸ್ತಾಗಿ ರುಚಿಯಾಗಿರ್ತೈತಿ. ಆಮೇಲೆ ಹೇಳಿದ್ದೆ ಅಲ್ರಿ, ಇದೇನಂದ್ರೆ ಈ ರೀತಿ ಹಾಕ್ಕೊಳ್ಳುವಾಗೂ ಲೋ ಫ್ಲೇಮ್ ಒಳಗೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಚಲೋತ್ತಿಂಗ್ ತಿರುಗಿಸ್ಕೊತನ ಮಾಡ್ಬೇಕು ರೀ. ಅವಾಗ ಎಲ್ಲ ಚಲೋತ್ತಿಂಗ್ ಮಿಕ್ಸ್ ಆಕತಿ. ನೀವು ಸ್ವಲ್ಪ ಅದನ್ನು ತಿರುಗಿಸ್ಲಾರ್ದ ಬಿಟ್ರಿ ಅಂತಂದ್ರೆ ಅದೆಲ್ಲನೂ ಸರಿಯಾಗಿ ಕೂಡ್ಕೊಳ್ಳಂಗಿಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ಟು ಚಲೋತ್ತಿಂಗ್ ತಿರುಗಿಸ್ಕೊತನ ಇದನ್ನು ನಾವು ಅದನ್ನು ಹಾಕ್ಕೋಬೇಕು. ಆವಾಗ ಚಲೋ ಆಗುವಂಥದ್ದು. ನಮ್ಮ ಕಡೆ ಇದನ್ನು ಹೇಳಿದ್ದೆಲ್ರಿ, ಬುತ್ತಿ ಕಟ್ಕೊಂಡು ಹೋಗೋದು ಇಲ್ಲ ಊಟ ಕಟ್ಕೊಂಡು ಹೋಗೋದು ಅಂತ ಹೇಳ್ತೇವೆ ಊರಿಂದ ಊರಿಗೆ ಹೊಂಟಾಗ. ಆ ರೀತಿ ಟೈಮ್ನಾಗೆಲ್ಲ ಈ ಒಂದು ರೆಸಿಪಿ ಕಂಪಲ್ಸರಿ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ. ಏನಂದ್ರೆ ಒಂದು ಹೆಸರು ಕಾಳು ಪಲ್ಯ, ಒಂದು ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ, ನಮ್ಮೆಲ್ಲ ಜುಣ್ಕದ ವಡಿ ಅಂತಲೂ ಹೇಳ್ತೀವಿ. ಆ ಒಂದು 2-3 ರೀತಿ ಹೆಸರೊಳಗೆ ಕರೀತಾರೆ. ಜುಣುಕ, ಹಿಟ್ಟಿನ ಪಲ್ಯ, ಜುಣ್ಕದ ವಡಿ ಅಂತ ಈ ರೀತಿ ಎಲ್ಲನೂ ಕರೀತಾರೆ ನಮ್ಮ ಕಡೆ. ಒಂದು ಕಡೆ ಹಿಟ್ಟಿನ ಪಲ್ಯ ಅಂತೀವಿ, ಒಂದೊಂದು ಕಡೆ ಜುಣ್ಕದ ವಡಿ ಅಂತೀವಿ. ಆ ರೀತಿ ಇರ್ತೈತಿ. ಹೆಸರು ಕಾಳಂತೂ ಎಲ್ಲರಿಗೂ ಗೊತ್ತಿದ್ದಿದ್ದ ನಮ್ಮ ದೇಹಕ್ಕೆ ಭಾಳ ಒಂದು ಹೆಲ್ದಿ ಫುಡ್ ನೋಡಿರಿ ಹೆಸರು ಕಾಳು. ಮೊಳಕೆ ಬರಿಸಿ ತಿನ್ನೋದಾಗಲಿ, ಮೊಳಕೆ ಕಾಳದ ಪಲ್ಯ ಆಗಲಿ, ಇಲ್ಲಾಂದರೆ ಈ ರೀತಿ ಒಂದು ರೆಸಿಪಿ ಮಾಡ್ಕೊಳ್ಳೋದಾಗಲಿ ನಮ್ಮ ಹೆಲ್ತ್ಗೂ ಚಲೋ. ಆಮೇಲೆ ಒಂದು ಒಳ್ಳೆ ಹೆಲ್ದಿ ಫುಡ್ ಆ ರೀತಿ. ಹಂಗೆ ನಾನು ಇವಾಗ ಇದನ್ನ ತೋರಿಸಿದೆ ಅಲ್ರಿ, ರೊಟ್ಟಿನ ಮಾಡ್ಕೊಳಕ್ಕೆ ಜಿಗಟಿಗೆ ನೀರು ಇಟ್ಕೊಳಕತ್ತಿದ್ದೆ ನಾನು. ಅದಷ್ಟೇ ರೀ. ಆಮೇಲೆ ನೋಡಿರಿ, ಈಗ ಅದನ್ನು ಚಲೋತ್ತಿಂಗ್ ತಿರುಗಿಸಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನಾನು ಬಿಟ್ಟು ರೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ ರೀ. ರೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಈಗ ನಾನು ಅದನ್ನು ಇಲ್ಲೇ ಒಂದು ಪ್ಲೇಟಿಗೆ ಅದನ್ನು ನಾನು ಶಿಫ್ಟ್ ಮಾಡ್ಕೊತೇನೆ ನೋಡಿರಿ. ಆ ದಬ್ರಿ ಒಳಗಿಂದ ತೆಗೆದು ಇದಕ್ಕೆ ಹಾಕ್ಕೋತೀನಿ. ಹಾಕ್ಕೊಳ್ಳುವಾಗ ಆ ಪ್ಲೇಟಿಗೆ ಚಲೋತ್ತಿಂಗ್ ಕೆಳಗೆ ಎಲ್ಲ ಎಣ್ಣೆ ಹಚ್ಕೋಬೇಕು ನೋಡಿರಿ ಕೈಗೆ. ಆಮೇಲೆ ಒಂದು ಪ್ಲೇಟಿಗೆ, ಇಲ್ಲಾಂದ್ರೆ ಕೈ ಹಿಡಿತೈತಿ, ಇಲ್ಲಾಂದ್ರೆ ಪ್ಲೇಟ್ ಹಿಡಿತೈತಿ ಹಂಗೆ ಹಾಕಿದ್ವಿ ಅಂತಂದ್ರೆ. ಸೊ ಹಾಗಾಗಿ ಆ ಪ್ಲೇಟ್ಗೆ ಆಮೇಲೆ ಕೈಗೆ ಚಲೋತ್ತಿಂಗ್ ಎಣ್ಣೆ ಹಚ್ಕೊರಿ. ಆಮೇಲೆ ಬಿಸಿನೂ ಹತ್ತಂಗಿಲ್ಲ ಎಣ್ಣೆ ಹಚ್ಕೊಂಡ್ವಿ ಅಂತಂದರೆ ಕೈಗೆ. ಹಂಗೆ ಆಮೇಲೆ ನಾನೊಂದು ಸ್ವಲ್ಪ ಜಾಸ್ತಿನ ಅದನ್ನು ಒಲೆ ಮೇಲೆ ಇಟ್ಟೆ, ಲೋ ಫ್ಲೇಮ್ ಇಟ್ಟೇನಿ. ಆದರೂ ಹಿಡ್ದೈತೆ ನೋಡಿರಿ. ಅದೇನು ಜಾಸ್ತಿ ಏನು ಹಿಡ್ದಿಲ್ಲ, ಹೊತ್ತೋದಂತ ಹೇಳ್ತೇವೆ ನಮ್ಮ ಕಡೆ. ಒಂದು ಕಡೆ ತಳ ಹಿಡಿಯೋದಂತ ಹೇಳ್ತಾರೆ. ಆ ರೀತಿಯಾಗಿತ್ತು. ಒಂದು ಸ್ವಲ್ಪ ಅದೇನು ಜಾಸ್ತಿ ಏನಾಗಿರಲಿಲ್ಲ ರೀ. ಅದೊಂದು ಸ್ವಲ್ಪ ಜಾಸ್ತಿನ ರುಚಿ ಕೊಡ್ತೈತಿ ಈ ರೀತಿ ಆದ್ರೆ ನನಗಂತೂ. ಈಗ ಅದನ್ನು ನಾನು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚಲೋತ್ತಿಂಗ್ ಅದನ್ನು ರೌಂಡ್ ಶೇಪ್ ಒಳಗೆ ಮಾಡ್ಕೋಬೇಕು. ಬಿಸಿ ಇರ್ತೈತೆ ನೋಡಿರಿ, ಹಾಗಾಗಿ ಕೈಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೈಗೆ ಅಂಟೋದೂ ಇಲ್ಲ. ಆಮೇಲೆ ಬಿಸಿನೂ ಕಡಿಮೆ ಅನ್ನಿಸ್ತದೆ ನಮ್ಮ ಕೈಗೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನೀಗ ಅದನ್ನು ಚಲೋತ್ತಿಂಗ್ ರೌಂಡ್ ಶೇಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಡಬೇಕು ರೀ. ಅದು ಆರೋ ತನಕ ಬಿಡಬೇಕು, ಸ್ವಲ್ಪ ಗಟ್ಟಿ ಆಗಬೇಕದು. ಈ ರೀತಿ ನಾವು ಕೈಯಿಂದನ ಒಬ್ಬೊಬ್ಬರು ಲಟ್ಟಣಿಗೆಯಿಂದನೂ ಲಟ್ಟಿಸ್ಕೊತಾರೆ, ಈ ಕೈಯಿಂದನೂ ಮಾಡ್ಕೊತಾರೆ. ನನಗೆ ಕೈಯಿಂದನ ಕಂಫರ್ಟೇಬಲ್ ಅನ್ನಿಸ್ತು, ಆಮೇಲೆ ರೂಢಿನೂ ಐತಿ. ಸೊ ಹಾಗಾಗಿ ನಾನು ಕೈಯಿಂದನ ಈ ರೀತಿನ ಮಾಡ್ಕೊಳಕತ್ತೇನೆ. ಈಗ ಏನಂದ್ರೆ ಒಬ್ಬೊಬ್ರು ಯಾವ ರೀತಿ ಅಂದರೆ ಲಟ್ಟಿಸ್ಕೊತಾರೆ. ಈಗ ಲಟ್ಟಣಿಗೆಲೆ ಅದನ್ನು ಈ ರೀತಿ ಶೇಪೆಲ್ಲ ಮಾಡ್ಕೊತಾರೆ. ಚಪಾತಿ ಎಲ್ಲ ಲಟ್ಟಿಸ್ತೇವಲ್ಲ ಆ ರೀತಿ ಮಾಡ್ಕೊತಾರೆ. ನನಗೇನು ಅದ್ರದ್ದು ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ನಾನು ಕೈಯಿಂದನ ಮಾಡಿಕೊಂಡೆ. ರೌಂಡ್ ಶೇಪ್ ಒಳಗೆ ಮಾಡ್ಕೊರಿ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಬಿಳಿ ಎಳ್ಳೆಲ್ಲ ಸಿಗ್ತೈತೆ ನೋಡಿರಿ, ಆ ಎಳ್ಳು ಹಾಕಿ ಮಾಡ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಕತಿ. ಒಂದು ವೇಳೆ ನಿಮ್ಮ ಕಡೆ ಎಳ್ಳು ಇಲ್ಲಪ್ಪ ಅಂತಂದ್ರೆ ಕೊಬ್ಬರಿ ತುರಿ, ಒಣ ಕೊಬ್ಬರಿನಾರ ಆಗಲಿ, ಇಲ್ಲಾಂದ್ರೆ ಹಸಿ ಕೊಬ್ಬರಿನಾರ ಆಗಲಿ, 2ರಾಗ 1 ನಾವು ಅದ್ರ ಮೇಲೆ ಉದುರಿಸ್ಕೊಳ್ಳೋದ್ರಿಂದ ರುಚಿನೂ ಜಾಸ್ತಿ ಆಕತಿ, ನೋಡೋಕ್ಕೂ ಚಂದ ಅನ್ನಿಸ್ತೈತಿ, ರುಚಿ ಜಾಸ್ತಿನೇ ಆಕತಿ ಅಂತ ಹೇಳ್ಬೋದು. ಎಳ್ಳಿದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊರಿ. ನನ್ನ ಕಡೆ ಎಳ್ಳಿರಲಿಲ್ಲ, ಕೊಬ್ಬರಿ ಇತ್ತು, ಅದು ಸ್ವಲ್ಪ ಜಾಸ್ತಿನೇ ಇತ್ತು. ಸ್ವಲ್ಪ ಹಾಕಬೇಕಾಗಿತ್ತು, ನಾನು ಜಾಸ್ತಿ ಇತ್ತಲ್ಲ, ಏನದು ಜಾಸ್ತಿ ಹಾಕಿದರೆ ಇನ್ನು ಚಲೋ ಆಕತಿ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಇಲ್ಲೇ ಕೊಬ್ಬರಿ ಎಲ್ಲನೂ ಹಾಕ್ಕೊಳತ್ತೇನೆ ನೋಡಿರಿ. ಇದನ್ನೆಲ್ಲ ಹಾಕಿ ಅದನ್ನೆಲ್ಲನೂ ಒಂದ್ಸಲ ಮತ್ತೊಂದು ಸಲ
ಕೈಲೇ ಈ ರೀತಿ ಎಲ್ಲನೂ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಹೊತ್ತು ಅದನ್ನು ಸೈಡಿಗೆ ತೆಗೆದು ಇಟ್ಕೊಳ್ಳುವಂಥದ್ದು ರೀ. ನಂದಂತೂ ರೊಟ್ಟಿ ಒಳಗೆ ಇದು ಮಸ್ತ್ ಕಾಂಬಿನೇಷನ್. ರೊಟ್ಟಿ ಆಮೇಲೆ ಈ ಥರ ಜುಣ್ಕಾಯೆಲ್ಲ ಹಿಟ್ಟಿನ ಪಲ್ಯ, ಆಮೇಲೆ ಹೆಸರು ಕಾಳು ಪಲ್ಯ, ಬದ್ನೆಕಾಯಿ ಎಣ್ಗಾಯಿ ಪಲ್ಯ, ಒಂದು ಖಾರ, ಮೊಸರು ಇಷ್ಟೆಲ್ಲ ಇದ್ಬಿಟ್ರೆ ಸಾಕಲ್ರಿ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು. ಇವತ್ತು ಇದನ್ನು ಮಾಡ್ಕೊಳತ್ತಿದ್ವಿ. ಒಂದು ವೇಳೆ ನಮ್ಗೆ ಮನ್ಯಾಗ ತರಕಾರಿ ಇಲ್ಲಪ್ಪ ಅಂದಾಗಲಿ, ಆಮೇಲೆ ಬರೀ ತರಕಾರಿ ಪಲ್ಯ ಎಲ್ಲ ತಿಂದು ಬೇಜಾರಾದಾಗಲಿ ಈ ಒಂದು ರೆಸಿಪಿ ಹೆಲ್ದಿಯಾಗೂ ಇರ್ತೈತಿ, ರುಚಿಯಾಗೂ ಇರ್ತೈತಿ. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ. ಮಸ್ತಾಗಿರ್ತೈತಿ. ನಾನು ಇದೆಲ್ಲ ಮಾಡಿ ಸೈಡಿಗೆ ಇಟ್ಕೊಂಡು ರೊಟ್ಟಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡಿರಿ. ರೊಟ್ಟಿ ಆಲ್ಮೋಸ್ಟ್ ಒಂದು 1/2% ನಂದು ರೊಟ್ಟಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಅದೆಲ್ಲನೂ ಸ್ವಲ್ಪ ಗಟ್ಟಿ ಆಗ್ಬೇಕು. ಆ ಟೈಮ್ನಾಗ ನಾನೀಗ ಅದನ್ನು ನಂಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನಾವು ಈ ರೀತಿ ಕೊರ್ಕೊಳ್ಳೋದು. ಇದನ್ನು ಈಗ ಮಾಡ್ಕೊಳತ್ತಿದ್ದೆ ನೋಡಿರಿ. ಇದು ಫೈನಲ್ ಸ್ಟೇಜ್ ಇದ್ದಾಗ ಎಲ್ಲ ಈಗ ಪೂರ್ತಿ ಆಗೈತೆ ರೀ. ಅದು ಎಷ್ಟು ಮಸ್ತಾಗಿ ಬರ್ತೈತೆ ಅಂಥೇಳಿ ನೀವು ನೋಡಿರಿ. ಸಿಕ್ಕಾಪಟ್ಟಿ ಮಸ್ತಾಗಿರ್ತೈತೆ, ನೋಡೋಕ್ಕೂ ಆಗಿರ್ಬೋದು, ಆಮೇಲೆ ತಿನ್ನೋಕ್ಕೂ ಆಗಿರ್ಬೋದು. ಆ ರೀತಿಯಾಗಿತ್ತು. ಹಂಗೆ ನಾನು ಗುಬ್ಬಿಗೆ, ಸೊಜ್ಜುಗೆ ಅವರು ತಿನ್ನಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಖಾರನ ಕಡಿಮೆನೇ ಹಾಕಿ ಮಾಡ್ಕೊಂಡಿದ್ದೆ. ಖಾರನೂ ಕಡಿಮೆ ಆಗಿತ್ತು. ಸೊ ಅವ್ರಿಗೂ ತಿನ್ನೋಕ್ಕೂ ಅವ್ರಿಗೂ ಚಲೋ ಅನ್ನಿಸ್ತೈತಿ. ರೊಟ್ಟಿ ಒಳಗೆ ಚಲೋ ಅನಿಸುವಂಥದ್ದು ನೋಡಿರಿ ಇದು. ಸೊ ಹಾಗಾಗಿ ನೀವು ಒಂದ್ಸಲ ಹೆಸ್ರು ಕಾಳೆಲ್ಲ ಇದ್ದಾಗ ಈ ರೀತಿ ಹೆಸ್ರು ಕಾಳಂತೂ ನಾವು ಪೌಡ್ರ್ ಮಾಡ್ಕೊಳಕ್ಕೆ ಮಿಕ್ಸಿ ಇದ್ದೇ ಇರ್ತೈತಿ. ಆಮೇಲೆ ಇನ್ನೂ ಒಂದೇನೆಂದರೆ ಹೆಸ್ರು ಕಾಳನ್ನ ಸ್ವಲ್ಪ ಬಿಸಿ ಮಾಡಿ ನೀವು ಮಿಕ್ಸಿಗೆ ಹಾಕಿದ್ರಿ ಅಂದ್ರೆ ಪಟ ಸಣ್ಣ ಕತ್ತಿ ಅಂದ್ರೆ ಪೌಡ್ರ್ ಕತ್ತು ಸ್ವಲ್ಪ ಬಿಸಿ ಮಾಡಿ, ಪೂರ ಹುರಿಯೋದೇನು ಬೇಡ, ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಲಘುನ ಅದು ಸಣ್ಣ ಕತ್ತಿ ಅಂದರೆ ಹಿಟ್ಟಕ್ಕತ್ತಿ ನೋಡಿರಿ ಯಾವ ರೀತಿ ಆಗೈತೆ ಅಂಥೇಳಿ. ಭಾಳ ಚಲೋ ಆಕತಿ. ಆಮೇಲೆ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇವತ್ತಿನ ನಮ್ದು ಹಿಟ್ಟಿನ ಪಲ್ಯ ಆಗಿತ್ತು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅನ್ಕೊತೀನಿ. ಇದು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನೋಡಿರಿ. ಆಮೇಲೆ ನಿಮ್ಗೇನಾದರೂ ಹೆಸ್ರು ಕಾಳಿಲ್ಲ, ಈ ರೀತಿ ಹೆಸ್ರು ಹಿಟ್ಟಿಲ್ಲ ಅಂತಂದ್ರೆ ಈ ಒಂದು ರೆಸಿಪಿನ ನಾವು ಕಡ್ಲೆ ಹಿಟ್ಟಿಂದನೂ ಮಾಡ್ಬೋದು. ಸೇಮ್ ಪ್ರೊಸೀಜರ. ಬಟ್ ಹಿಟ್ಟನ್ನು ನಾವು ಹೆಸರು ಇಲ್ಲ ಅಂದಾಗ ಕಡ್ಲೆ ಹಿಟ್ಟು ಏನು ಸಿಗ್ತೈತಲ್ರಿ, ಆ ಒಂದು ಕಡ್ಲೆ ಹಿಟ್ಲೇನು ಈ ಒಂದು ರೆಸಿಪಿನ ನಾವು ರೆಡಿ ಮಾಡ್ಕೊಬೋದು. ತಿನ್ನೋಕ್ಕೂ ಮಸ್ತಾಗಿರ್ತೈತೆ. ನಾವು ರೊಟ್ಟಿ ಒಳಗಲ್ಲ ಹಂಗೂ ತಿನ್ಬೋದು ಇದನ್ನು. ಆ ರೀತಿಯಾಗಿರ್ತೈತೆ ನೋಡಿರಿ. ಕೈಯಾಗಿ ಹಿಡ್ಕೊಂಡು ಮಸ್ತಾಗಿ ಆಗಿತ್ತು ಹಿಟ್ಟಿನ ಪಲ್ಯ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಅವಾಗ ನಿಮಗೂ ಗೊತ್ತಾಗತ್ತಿ. ರುಚಿನೂ ಇರ್ತೈತಿ, ಆಮೇಲೆ ಹೆಲ್ದಿ ಆದಂಥ ಫುಡ್. ಆಮೇಲೆ ನಾನಂತೂ ಬೆಳಿಗ್ಗೆನೇ ಇದನ್ನು ಮಾಡಿದ್ದೆ. ನಮ್ಮದು ಬೆಳಗ್ಗೆ ನಾಷ್ಟ ರೊಟ್ಟಿ ರೀ. ಹಾಗಾಗಿ ಅವಾಗನ ಮಾಡ್ಕೊಂಡಂಥದ್ದು. ನಾ ಈ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಗುಬ್ಬಕ್ಕನ ಅವತಾರ ನೋಡಿರಿ ಹಿಟ್ಟೊಳಗೆ ಆಟ ಆಡಿ ಬಂದಿದ್ಲ. ಆಟ ಆಡಲಿ ನಾನು ಸುಮ್ಮನಾಗಿದ್ದೆ ನೋಡಿರಿ. ಆಕೆಗೂ ಅದನ್ನು ಒಂದು ಕೊಟ್ಟೆ, ತಿನ್ಕೊತ ಹೋದ್ಲ. ಅದಕ್ಕಂತನ ಖಾರ ಎಲ್ಲನೂ ಕಡಿಮೆ ಹಾಕಿದ್ದೆ ನಾನು. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನನ್ನ ಒಂದು ವ್ಲಾಗ್ನ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.